ಇದ್ದೇವೆ. ಮುಂದೆ ಪಾರ್ಕಿಂಗ್ ಜಾಗ ಇರಲ್ಲ, ರೋಡ್ ಅಲ್ಲೇ ಪಾರ್ಕಿಂಗ್ ಮಾಡ್ತಾರೆ, ಬೆಳಗ್ಗೆ ಮತ್ತೆ ಬಂದು ತಗೊಂಡು ಹೋಗ್ತಾರೆ. ಈ ರೀತಿ ಬಹಳಷ್ಟು ಸಂಖ್ಯೆಯಲ್ಲಿದೆ. ಇಂಥವ್ರಿಗೆ ಏನಾದ್ರು ನಿಮ್ ಸೂಚನೆ ಇದೆಯಾ? ಈಗ ನೋಡಿ, ಮನೆ ನಾವು ಯಾವುದು ಕೂಡ ರೆಗ್ಯುಲರ್ ಆಗಿ ಮೂವ್ಮೆಂಟ್ ಅಲ್ಲಿರೋ ಗಾಡಿಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ. ವಾರಗಟ್ಲೆ ಒಂದೇ ಕಡೆ ಬಿಟ್ಬಿಟ್ಟು ಹೋಗುವಂತ ವೆಹಿಕಲ್ಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಇದ್ದೇವೆ. ಯಾವ್ದೋ ನೀವು ಒಂದ್ ರಾತ್ರಿ ನಿಲ್ಲಿಸ್ತೀರಾ, ಒಂದಿನ ನಿಲ್ಲಿಸ್ತೀರಾ, ಆಯ್ತು. ಈಗ ನೋಡಿ, ಇದು 30-40 ವರ್ಷದ ಸಮಸ್ಯೆ. ನಾವು ಮನೆಯಲ್ಲಿ ನೀವು ಪಾರ್ಕಿಂಗು ಜಾಗ ಇಟ್ಕೋಬೇಕು ಅಂತ ಕಾನೂನು ಹೇಳುತ್ತೆ. ಆದ್ರೂ ಕಾನೂನನ್ನ 30-40 ವರ್ಷದಿಂದ ಎನ್ಫೋರ್ಸ್ ಮಾಡಿಲ್ಲ. ಪ್ಲಾನ್ ಅಪ್ರೂವಲ್ ತಗೊಳ್ಳೋದನ್ನ ಕಡ್ಡಾಯ ಮಾಡಿಲ್ಲ. ಅವರೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ, ಮನೆ ಒಳಗಡೆ ಪಾರ್ಕಿಂಗ್ ಜಾಗ ಇಟ್ಕೊಂಡಿಲ್ಲ. ಹಾಗಾಗಿ ನಾವು ಈಗ ಬಂದ್ಬಿಟ್ಟು ಸಡನ್ ಆಗಿ ನೀವು ರೋಡಲ್ಲಿ ನಿಲ್ಸಂಗೇ ಇಲ್ಲ ಅಂತ ನಾನು ಹೇಳ್ಬಿಟ್ರೆ ಅದು ಬಹುಶಃ ಪ್ರಾಕ್ಟಿಕಲಿ ಫಾಲೋ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಹೇಳೋದು ನಿಜ. ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಪಾರ್ಕಿಂಗ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾನು ಜನಗಳನ್ನೂ ಮನವಿ ಮಾಡ್ತೇನೆ. ನಾವು ಕೂಡ ಕಾನೂನನ್ನ ಅದಕ್ಕೆ ಸ್ವಲ್ಪ ಅನುಷ್ಠಾನ ಮಾಡೋದಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ತೇವೆ. ಸದ್ಯಕ್ಕೆ ನಮ್ಮ ಹತ್ರ 1581 ಗಾಡಿಗಳದ್ದು ಪಟ್ಟಿ ಇದೆ. ಸಾರ್ವಜನಿಕರು ಕೂಡ ನಮ್ಗೆ ಬಹುಶಃ ಇನ್ನೂ ಹೆಚ್ಚು ಮಾಹಿತಿಯನ್ನ ಕೊಡ್ತಾರೆ. ನಾವು ಒಂದು ದಿನಕ್ಕೆ ಈ ತರ 5 ನಗರ ಪಾಲಿಕೆಗಳಿಂದ ಮಾಡ್ತಾ ಇದ್ದೇವೆ. ಪ್ರತಿನಿತ್ಯ ಒಂದು 200-250 ಗಾಡಿಗಳಿಗೆ ಈ ರೀತಿ ನೋಟಿಸ್ ಅಂಟಿಸ್ಬೇಕು ಅಂತ ನಾನು ಅವರಿಗೆ ಹೇಳಿದ್ದೇನೆ. ಸೊ ಟೋಯಿಂಗ್ ಮಾಡಕ್ಕೆ ಇನ್ನೂ 1 ವಾರ ಬಿಡ್ತೀವಿ, ಯಾಕಂದ್ರೆ ಕಾನೂನಲ್ಲೂ ಕೂಡ 1 ವಾರ ನೋಟಿಸ್ ಪೀರಿಯಡ್ ಇದೆ. ಹಾಗಾಗಿ 1 ವಾರ ಆದ್ಮೇಲೆ ಟೋಯಿಂಗ್ ಶುರು ಮಾಡ್ತೇವೆ. ಅಲ್ಲಿವರೆಗೂ ಇನ್ನೊಂದು ವಾರದಲ್ಲಿ, ಯಾಕಂದ್ರೆ SIR ಕೆಲಸ ಬೇರೆ ನಡೀತಾ ಇದೆ. SIR ಕೆಲಸದಲ್ಲಿ ಅಧಿಕಾರಿಗಳು ತುಂಬಾ ಮಗ್ನರಾಗಿದ್ದಾರೆ, ಬ್ಯುಸಿ ಇದ್ದಾರೆ. ಸೊ ಅದನ್ನ ನೋಡ್ಕೊಂಡು ಒಂದು 10 ದಿನದವರೆಗೆ ಈ ರೀತಿ ಸ್ಟಿಕ್ಕರ್ ಎಲ್ಲಾ ಕಡೆ ಅಂಟಿಸ್ತೇವೆ. ಅದಾಗಿ 1 ವಾರ ಆದ್ಮೇಲೆ ಟೋಯಿಂಗ್ ಅನ್ನ ಶುರು ಮಾಡ್ತೇವೆ. ಮುಂದೆ ಪಾರ್ಕಿಂಗ್ ಜಾಗ ಇರಲ್ಲ, ರೋಡ್ ಅಲ್ಲೇ ಪಾರ್ಕಿಂಗ್ ಮಾಡ್ತಾರೆ, ಬೆಳಗ್ಗೆ ಮತ್ತೆ ಬಂದು ತಗೊಂಡು ಹೋಗ್ತಾರೆ. ಈ ರೀತಿ ಬಹಳಷ್ಟು ಸಂಖ್ಯೆಯಲ್ಲಿದೆ. ಇಂಥವ್ರಿಗೆ ಏನಾದ್ರು ನಿಮ್ ಸೂಚನೆ ಇದೆಯಾ? ಈಗ ನೋಡಿ, ನಾವು ಯಾವುದು ಕೂಡ ರೆಗ್ಯುಲರ್ ಆಗಿ ಮೂವ್ಮೆಂಟ್ ಅಲ್ಲಿರೋ ಗಾಡಿಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ. ವಾರಗಟ್ಲೆ ಒಂದೇ ಕಡೆ ಬಿಟ್ಬಿಟ್ಟು ಹೋಗುವಂತ ವೆಹಿಕಲ್ಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಇದ್ದೇವೆ. ಯಾವ್ದೋ ನೀವು ಒಂದ್ ರಾತ್ರಿ ನಿಲ್ಲಿಸ್ತೀರಾ, ಒಂದಿನ ನಿಲ್ಲಿಸ್ತೀರಾ, ಆಯ್ತು. ಈಗ ನೋಡಿ, ಇದು 30-40 ವರ್ಷದ ಸಮಸ್ಯೆ. ನಾವು ಮನೆಯಲ್ಲಿ ನೀವು ಪಾರ್ಕಿಂಗು ಜಾಗ ಇಟ್ಕೋಬೇಕು ಅಂತ ಕಾನೂನು ಹೇಳುತ್ತೆ. ಆದ್ರೂ ಕಾನೂನನ್ನ 30-40 ವರ್ಷದಿಂದ ಎನ್ಫೋರ್ಸ್ ಮಾಡಿಲ್ಲ. ಪ್ಲಾನ್ ಅಪ್ರೂವಲ್ ತಗೊಳ್ಳೋದನ್ನ ಕಡ್ಡಾಯ ಮಾಡಿಲ್ಲ. ಅವರೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ, ಮನೆ ಒಳಗಡೆ ಪಾರ್ಕಿಂಗ್ ಜಾಗ ಇಟ್ಕೊಂಡಿಲ್ಲ. ಹಾಗಾಗಿ ನಾವು ಈಗ ಬಂದ್ಬಿಟ್ಟು ಸಡನ್ ಆಗಿ ನೀವು ರೋಡಲ್ಲಿ ನಿಲ್ಸಂಗೇ ಇಲ್ಲ ಅಂತ ನಾನು ಹೇಳ್ಬಿಟ್ರೆ ಅದು ಬಹುಶಃ ಪ್ರಾಕ್ಟಿಕಲಿ ಫಾಲೋ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಹೇಳೋದು ನಿಜ. ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಪಾರ್ಕಿಂಗ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾನು ಜನಗಳನ್ನೂ ಮನವಿ ಮಾಡ್ತೇನೆ. ನಾವು ಕೂಡ ಕಾನೂನನ್ನ ಅದಕ್ಕೆ ಸ್ವಲ್ಪ ಅನುಷ್ಠಾನ ಮಾಡೋದಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ತೇವೆ. ಸದ್ಯಕ್ಕೆ ನಮ್ಮ ಹತ್ರ 1581 ಗಾಡಿಗಳದ್ದು ಪಟ್ಟಿ ಇದೆ. ಸಾರ್ವಜನಿಕರು ಕೂಡ ನಮ್ಗೆ ಬಹುಶಃ ಇನ್ನೂ ಹೆಚ್ಚು ಮಾಹಿತಿಯನ್ನ ಕೊಡ್ತಾರೆ. ನಾವು ಒಂದು ದಿನಕ್ಕೆ ಈ ತರ 5 ನಗರ ಪಾಲಿಕೆಗಳಿಂದ ಮಾಡ್ತಾ ಇದ್ದೇವೆ. ಪ್ರತಿನಿತ್ಯ ಒಂದು 200-250 ಗಾಡಿಗಳಿಗೆ ಈ ರೀತಿ ನೋಟಿಸ್ ಅಂಟಿಸ್ಬೇಕು ಅಂತ ನಾನು ಅವರಿಗೆ ಹೇಳಿದ್ದೇನೆ. ಸೊ ಟೋಯಿಂಗ್ ಮಾಡಕ್ಕೆ ಇನ್ನೂ 1 ವಾರ ಬಿಡ್ತೀವಿ, ಯಾಕಂದ್ರೆ ಕಾನೂನಲ್ಲೂ ಕೂಡ 1 ವಾರ ನೋಟಿಸ್ ಪೀರಿಯಡ್ ಇದೆ. ಹಾಗಾಗಿ 1 ವಾರ ಆದ್ಮೇಲೆ ಟೋಯಿಂಗ್ ಶುರು ಮಾಡ್ತೇವೆ. ಅಲ್ಲಿವರೆಗೂ ಇನ್ನೊಂದು ವಾರದಲ್ಲಿ, ಯಾಕಂದ್ರೆ SIR ಕೆಲಸ ಬೇರೆ ನಡೀತಾ ಇದೆ. SIR ಕೆಲಸದಲ್ಲಿ ಅಧಿಕಾರಿಗಳು ತುಂಬಾ ಮಗ್ನರಾಗಿದ್ದಾರೆ, ಬ್ಯುಸಿ ಇದ್ದಾರೆ. ಸೊ ಅದನ್ನ ನೋಡ್ಕೊಂಡು ಒಂದು 10 ದಿನದವರೆಗೆ ಈ ರೀತಿ ಸ್ಟಿಕ್ಕರ್ ಎಲ್ಲಾ ಕಡೆ ಅಂಟಿಸ್ತೇವೆ. ಅದಾಗಿ 1 ವಾರ ಆದ್ಮೇಲೆ ಟೋಯಿಂಗ್ ಅನ್ನ ಶುರು ಮಾಡ್ತೇವೆ.